ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಬೆಳಿಗ್ಗೆಯಿಂದನೇ ಶುರು ಮಾಡಿದೆ. ಸೊ ನೋಡ್ತಾ ಇರ್ಬೋದು, ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿ ಇವಾಗ ನಾವು ನಮ್ಮ ಜಮೀನ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಮ ಹಾಸನ್ ಊರ ಕಡೆ ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ ಯುಗಾದಿ ಹಬ್ಬಕ್ಕಿಂತ ಮುಂಚೆ ಅವ್ರವ್ರ ಜಮೀನಿನಲ್ಲಿ ಮೀಸಲು ಅಂತ ಹೇಳಿ ಮುನೀಶ್ವರನ ಹಬ್ಬ ಮಾಡ್ತಾರೆ. ಸೊ ಹಾಗಾಗಿ ನಾವು ಇವತ್ತು ಮಾಡೋಣ ಅಂತೇಳಿ ಹೊರಟ್ವಿ. ಆ್ಯಂಡ್ ಬೇಗನೆ ಹೋಗ್ತಾ ಇದ್ದೀವಿ. ಗೊತ್ತಿರುತ್ತೆ, ಸಮ್ಮರ್ ಶುರುವಾಗಿದೆ. ಈ ಬಿಸಿಲಲ್ಲಿ ಸ್ವಲ್ಪ ತಡ ಮಾಡ್ಕೊಂಡು ಹೊರಟೋದ್ರೆ ಪುಟಾಣಿನ ಇಟ್ಕೊಂಡು ಕಷ್ಟ ಆಗುತ್ತೆ, ಅವನಿಗೂ ಸ್ವಲ್ಪ ಹಿಂಸೆ ಆಗುತ್ತೆ ಅಂಥೇಳಿ ಬೆಳಿಗ್ಗೆ ಬೇಗನೆ ಹೋಗಬೇಕು, ಒಂದು 6 ಗಂಟೆ ಅಷ್ಟರಲ್ಲೆಲ್ಲ ಹೋಗಬೇಕು ಅಂತ ಹೇಳಿ ಎಲ್ಲ ಬೇಗನೆ ಇದ್ದು ಎಲ್ಲ ಪ್ರಿಪೇರ್ ಮಾಡಿಕೊಂಡೆ. ಬಟ್ ಆದರೂ ಒಂದು 7 ಗಂಟೆ ಆಗೋಯಿತು. ಆ್ಯಂಡ್ ಜೊತೆಗೆ ಇವತ್ತು ಭಾನುವಾರನೇ ಯಾಕೆ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅಂತ ಅಂದರೆ, ನಮ್ಮ ಪಕ್ಕದ ಮನೆ ಮಕ್ಕಳು ಇರ್ತಾರೆ, ಪುಟಾಣಿ ಆರಾಮಾಗಿ ಮಕ್ಳ ಜೊತೆ ಆಟ ಆಡ್ಕೊಂಡಿರ್ತಾನೆ. ಆ್ಯಂಡ್ ನಮಗೂ ಅಷ್ಟೇ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂಥೇಳಿ ಸೊ ಸಂಡೇನೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ. ಆ್ಯಂಡ್ ಇವಾಗ ಜಮೀನ್ ಹತ್ರ ಬಂದ್ವಿ, ನಮ್ಮ ಫಾರಮ್ ಹತ್ರನೇ. ಫಸ್ಟು ಒಲೆ ಎಲ್ಲ ರೆಡಿ ಮಾಡಿಕೊಟ್ರು ವರ್ಷ. ಸೊ ಒಲೆಗೆ ಪೂಜೆ ಮಾಡಿ ಇವಾಗ ಅಡುಗೆ ಶುರು ಮಾಡ್ತಾ ಇದ್ದೀವಿ. ಆ್ಯಂಡ್ ನನಗೆ ಒಲೆಯಲ್ಲಿ ಅಡುಗೆ ಮಾಡೋದು ಇದೆಲ್ಲ ತೀರಾ ಹೊಸ್ತು ನನಗೆ. ಸೊ ಹಾಗಾಗಿ ಹರ್ಷ ನನಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಫಸ್ಟು ಅವರು ಒಲೆ ಎಲ್ಲ ಹಚ್ಕೊಟ್ರು. ಆ್ಯಂಡ್ ಒಲೆ ಎಲ್ಲ ಸ್ವಲ್ಪ ಆರಾಮಾಗಿ ಉರಿಯೋದಕ್ಕೆ ಶುರು ಆದಮೇಲೆ ನಾನು ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊತೀನಿ. ಆ್ಯಂಡ್ ಸುಮಾರು ಜನ ವೆಜ್ ಮಾಡ್ತಾರೆ. ನಾವಿಲ್ಲಿ ಕೋಳಿನ ಕೊಯ್ದು ಎಡೆನ ಇಡೋ ಅಂಥದ್ದು. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ಮುಂಚೆ ಮದುವೆಗಿಂತ ಮುಂಚೆ ಈ ಥರ ಎಲ್ಲ ನಾನು ನೋಡೇ ಇಲ್ಲ. ನಮ್ಮೂರ ಕಡೆ ಎಲ್ಲ ಈ ಥರ ಎಲ್ಲ ಮಾಡಲ್ಲ. ಬಟ್ ಇಲ್ಲಂತೂ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ. ಆ್ಯಂಡ್ ನೋಡ್ತಾ ಇರ್ಬೋದು, ನನ್ನ ಪುಟಾಣಿ ಈ ವಿಸಿಟಿಂಗ್ ಆಫೀಸರ್ ಥರ ಎಲ್ಲ ಕಡೆ ಓಡಾಡ್ಕೊಂಡು ಬರ್ತಾ ಇದ್ದಾನೆ. ಸೊ ಅವನನ್ನಂತೂ ಹಿಡಿಯೋದು ತುಂಬಾ ಕಷ್ಟ, ತುಂಬ ತುಂಟ. ಅವನನ್ನು ಇಟ್ಕೊಳ್ಳೋದಕ್ಕೆ ಅಂತಲೇ ಇಬ್ಬರು ಇರಬೇಕು ಯಾವಾಗ್ಲೂ. ಸೊ ಆಲ್ಮೋಸ್ಟ್ ಆಲೇ 2 ರೌಂಡ್ ಬಂದಿದ್ದಾನೆ. ನಮ್ಮ ಅಡುಗೆ ಎಲ್ಲ ಪ್ರಿಪೇರ್ ಆಗೋಷ್ಟರಲ್ಲಿ ಅವ್ನ ಮುಖ ನೋಡೋಕ್ಕಾಗ್ತಾ ಇರಲಿಲ್ಲ. ಸೊ ನಾನು ಯಾವಾಗಲೂ ಅಂದ್ಕೊತಿರ್ತೀನಿ, ತುಂಬ ಅವನ್ನ ಸೆನ್ಸಿಟಿವ್ ಆಗಿ ಬೆಳೆಸ್ಬಾರ್ದು, ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗೇ ಇರಬೇಕು ಅಂತ ಹೇಳಿ. ಬಟ್ ಆ್ಯಸ್ ಎ ಮದರ್ ನನಗೂ ನನ್ನ ಮಗ ಇಲ್ಲಿ ಬಿಸಿಲಲ್ಲಿ ಹೊಡೋಗ್ಬಿಡ್ತಾನೋ, ಏನಾದರೂ ಬಾಯಿಗೆ ಹಾಕ್ಕೊಂಡ್ಬಿಡ್ತಾನೆ ಅಥವಾ ಬಿದ್ದುಬಿಡ್ತಾನೇನೋ ಅನ್ನೋ ಒಂದು ಭಯ, ಒಂದು ಕನ್ಸರ್ನ್ ಅಷ್ಟೇ. ಆ್ಯಂಡ್ ಈಸ್ ಟೂ ಸ್ಮಾಲ್. ಆ್ಯಂಡ್ ಇದೆ, ಇನ್ನು ಚಿಕ್ಕ ಮಗು ಆಗಿರೋದ್ರಿಂದ ಸ್ವಲ್ಪ ಕೇರ್ ಮಾಡೋ ನೆಸೆಸಿಟಿ ಖಂಡಿತ ಇರುತ್ತೆ. ಆ್ಯಂಡ್ ನನಗಂತೂ ನಮ್ಮ ಕರ್ಣವರ್ಣ ಇರೋದು ಎಷ್ಟು ಹೆಲ್ಪ್ ಆಯಿತು ಅಂತ ಅಂದರೆ, ಆರಾಮ್ಸೆ ನಾನು ಪುಟಾಣಿ ಕಡೆ ಯಾವುದೇ ರೀತಿ ಗಮನ ಇಲ್ಲದೆ ಅಡುಗೆ ಮಾಡಿಕೊಂಡೆ. ಸ್ವಲ್ಪ ಒಲೆಯಲ್ಲಿ ಅಡುಗೆ ಮಾಡೋದ್ರಿಂದ ಒಂದು ಭಯ ಇದ್ದೇ ಇರುತ್ತೆ. ನಾವು ಎಷ್ಟೇ ಒಳ್ಳೆ ಅವೆಲ್ಲ ಕುಕ್ ಆದ್ರೂ ಒಂದು ಸ್ವಲ್ಪ ಭಯ ಇದ್ದೇ ಇರುತ್ತೆ. ಆ್ಯಂಡ್ ನನಗೆ ಒಲೆಯಲ್ಲಿ ಅಡುಗೆ ಮಾಡೋದು ಸ್ವಲ್ಪ ಹೊಸ್ತಲ್ವಾ. ಬಟ್ ನನಗೆ ಯಾವಾಗಲೂ ನನಗೆ ನಮ್ಮ ಹರ್ಷ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಏನಾಗಲ್ಲ, ಮಾಡಿ ಆರಾಮಾಗಿ ಎಲ್ಲ ಚೆನ್ನಾಗೇ ಮಾಡ್ತೀಯ ಅಂತ ಹೇಳಿ ಆ್ಯಂಡ್ ಅಪ್ರಿಷಿಯೇಟ್ ಕೂಡ ಮಾಡ್ತಾ ಇರ್ತಾರೆ. ಸೊ ಎಸ್, ಹಾಗೆ ಸಪೋರ್ಟ್ ಮಾಡ್ತಾರಲ್ಲ, ಹಾಗಾಗಿ ಯಾವುದೇ ಭಯ ಇಲ್ಲದೇ ಆರಾಮ್ಸೆ ಮಾಡ್ಕೊತೀನಿ. ಸೊ ಒಂದು ಗುಡ್ ಕಂಪ್ಯಾನಿಯನ್ ಅಂದರೆ ಹಾಗೇ ಇರಬೇಕು. ಸೊ ಅಡುಗೆ ಎಲ್ಲ ಆಯಿತು. 2 ಒಲೆ ಹಾಕ್ಕೊಟ್ಟಿದ್ರಿಂದ ಫಟಾಫಟ್ ಅಂತ ಅಡುಗೆ ಆಗೋಯಿತು. ಅದೇನು ತುಂಬ ಟೈಮ್ ಏನು ತೊಗೊಳ್ಳಿಲ್ಲ. ಆ್ಯಂಡ್ ನೋಡ್ತಾ ಇರ್ಬೋದು, ಮುದ್ದೆ ಕೂಡ ರೆಡಿ ಆಯಿತು, ಅನ್ನ ಕೂಡ ಆಯಿತು. ಹರ್ಷ ಕೂಡ ಚಿಕನ್ ಎಲ್ಲ ಕ್ಲೀನ್ ಮಾಡಿಕೊಟ್ರು. ಆ್ಯಂಡ್ ಇವಾಗ ಚಿಕನ್ ಕೂಡ ರೆಡಿ ಆಗ್ತಾ ಇದೆ. ಸೊ ಎಸ್, ಈ ಥರ ಎಲ್ಲ ಹೇಗೆ ಅಂತ ಅಂದರೆ, ನಾನೇ ಸಮ್ಟೈಮ್ಸ್ ಅಂದ್ಕೊತಾ ಇರ್ತೀನಿ, ಓಕೆ ಅರ್ಷಿ ವೆರಿ ಗುಡ್ ಅಂತ ಹೇಳಿ. ಸೊ ನಾನೇ ಸ್ವಲ್ಪ ಸೆಲ್ಫ್ ಅಪ್ರಿಷಿಯೇಷನ್ ಮಾಡ್ಕೊತಾ ಇರ್ತೀನಿ. ಯಾಕೆಂದರೆ ಇದೆಲ್ಲ ನಂಗೆ ತೀರಾ ಹೊಸ್ತಲ್ವಾ. ಸೊ ಅನುಭವಕ್ಕಿಂತ ಯಾವ ದೊಡ್ಡ ಯೂನಿವರ್ಸಿಟಿ ಇಲ್ಲ. ಸೊ ಹಾಗಾಗಿ ಹೇಳೋದು, ಎಕ್ಸ್ಪೀರಿಯನ್ಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳಿ ಕಲ್ತಿದ್ದೀನಿ. ಆ್ಯಂಡ್ ಇನ್ನು ಇಲ್ಲಿ ಪೂಜೆ ಎಲ್ಲ ಯಾವ ಥರ ಇದೆಲ್ಲ ಜೋಡಿಸಿ ಹೇಗೆ ಎಡೆ ಇಡೋದು ಅಂತ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ಹಾಗಾಗಿ ಅಷ್ಟೇ ಇದನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ. ಆ್ಯಂಡ್ ಈಗೊಂದು ಕ್ಲಾರಿಟಿ ಸಿಕ್ಕಿದೆ. ಸೊ ನಂಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ತಾ ಇಲ್ಲ. ನಾನು ಫಸ್ಟ್ಲಿ ನನಗೆಲ್ಲ ಏನೇ ಮಾಡಿದ್ರು ಕ್ಲೀನಾಗಿ ಮಾಡಬೇಕು ಅಂತ ಅಂದ್ಕೊತೀನಿ. ನಾನು ಪೂರ್ತಿ ಅಷ್ಟು ಜಾಗ ಏನಿದೆ ಅದೆಲ್ಲ ಕ್ಲೀನ್ ಮಾಡಿಸಿ ಅಲ್ಲೆಲ್ಲ ಏನು ಕಲ್ಲು ಮುಳ್ಳು ಏನು ಇರಬಾರ್ದು ಅಂತ ಹೇಳಿದೆ. ಬಟ್ ನಮ್ಮ ವರ್ಷ ಕೇಳಲಿಲ್ಲ, ಹೀಗೆ ನಾವು ಮಾಡೋದು, ಇದೇ ಥರನೇ ನಾವು ಯಾವಾಗಲೂ ಮಾಡೋದು ಅಂತೇಳಿ ಬರೀ ಏನು ಎಡೆ ಇಡ್ತೀವಿ ಅದಷ್ಟು ಮಾತ್ರ ಸ್ವಲ್ಪ ಕ್ಲೀನ್ ಮಾಡಿ, ಅದೇನು ಹೊಂಗೆ ಸೊಪ್ಪು ಅಂತ ಅನಿಸುತ್ತೆ, ಸೊ ಅದನ್ನು
ಚಪ್ಪರ ಥರ ಎಲ್ಲ ಹಾಕಿ ಎಡೆ ಎಲ್ಲ ಇಟ್ಟರು. ಆ್ಯಂಡ್ ನಾನು ಆಗಲೇ ಅಂದ್ಕೊಂಡೆ ಓಕೆ ನೆಕ್ಸ್ಟ್ ಇಯರ್ ಇದನ್ನು ನಾನೇ ಒಂದು ಸ್ವಲ್ಪ ಹ್ಯಾಂಡ್ ಓವರ್ಗೆ ತೊಗೋಬೇಕು ಅಂತ ಹೇಳಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ನನ್ನ ಮನೆ ಯುವರಾಜ. ಸೊ ನೋಡ್ತಾ ಇರ್ಬೋದು ನನ್ನ ಮಗ ಎಷ್ಟು ಕ್ಯೂಟಾಗಿ ದೇವರಿಗೆ ಪೂಜೆ ಮಾಡಿ, ಅವನಿಲ್ಲ ಅಂದ್ರೇ ಅದೊಂಥರ ಇನ್ಕಂಪ್ಲೀಟ್. ಸೊ ಎಸ್, ಪೂಜೆ ಎಲ್ಲ ಮುಗಿಸಿ ಇವಾಗ ಏನು ಮಾಡಿರೋ ಅಡುಗೆ ಇರುತ್ತೆ ಅದನ್ನು ದೇವರಿಗೆಲ್ಲ ಎಡೆ ಇಟ್ಟು ಪೂಜೆ ಮಾಡಿ, ಇವಾಗ ಏನು ಕೋಳಿನ ಕುಯ್ಬೇಕಾದ್ರೆ ರಕ್ತನ ಇಟ್ಕೊಂಡಿರ್ತಾರಲ್ಲ, ಸೊ ಅದನ್ನು ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ನಮ್ಮ ಜಮೀನಿನ ಸುತ್ತ ಈ ಥರ ಕೊಳ್ಳಿನ ಇಟ್ಕೊಂಡು ಅನ್ನನ ಸುತ್ತ ನಮ್ಮ ಜಮೀನು ಸುತ್ತ ಚೆಲ್ತಾ ಸೌಂಡ್ ಮಾಡ್ತಾ ಕೂಗ್ತಾ ಅದನ್ನು ಪೂಜೆ ಮಾಡ್ಕೊಂಡ್ಬರ್ತಾರೆ. ಸೊ ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಇರುತ್ತೆ. ಸೊ ನಾನಂತೂ ಇದನ್ನೆಲ್ಲ ಮದುವೆ ಆದಮೇಲಿಂದನೇ ತಿಳ್ಕೊಂಡಿರೋ ಅಂಥದ್ದು. ಊಸ್ಕೊಬಿಡು ಕಲ್ಗಳೆಲ್ಲ ಊಸ್ಕೊಬಿಡು. ಎಲ್ಲ ಕಲ್ಲು ಊಸ್ಕೊಬಿಡು. ಇಲ್ಲಿ ಬಂದು ವರುಣ ಅವ್ರ ಅಣ್ಣನ ರೇಗಿಸ್ತಾ ಇದ್ದಾನೆ. ಸೊ ಹಾಗೆ ಕಾಮಿಡಿ ಆಗಿತ್ತು. ಇನ್ನು ಅಕ್ಕಪಕ್ಕದ ಜಮೀನಲ್ಲಿ ಇರೋವಂಥವ್ರನ್ನೆಲ್ಲ ಕರೆದು ಊಟ ಎಲ್ಲ ಬಡಿಸಿ ಊಟ ಮಾಡ್ಕೊಂಡು ಇವಾಗ ನಾವು ಮನೆ ಕಡೆ ಹೊರಟ್ವಿ. ನಾನು ಬೇಗ ಹೋಗಬೇಕು ಅಂದ್ಕೊಂಡೆ, ಬಟ್ ಆಲ್ಮೋಸ್ಟ್ ಒಂದು 10:30-11 ಗಂಟೆ ಆಗಿಬಿಟ್ಟು. ಇನ್ನು ಪುಟಾಣಿ ಊಟ ಮಾಡಲಿಲ್ಲ, ಸೊ ಅವನು ಅಳೋದಕ್ಕೆ ಶುರು ಮಾಡ್ದ. ಸೊ ಹಾಗಾಗಿ ಇವಾಗ ನಾವು ಮನೆ ಕಡೆ ಹೊರಟ್ವಿ. ಇನ್ನು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಮಾರ್ಚ್ 2 ಸೋಮವಾರ. ಇವತ್ತು ತುಂಬ ಸ್ಪೆಷಲ್ ನನಗೆ. ಯಾಕೆ ಅಂದರೆ ಇವತ್ತು ನನ್ನ ಹರ್ಷನ ಹುಟ್ಟಿದಬ್ಬ. ಸೊ ಹರ್ಷ ಮತ್ತು ಪುಟಾಣಿ ಫಾರಮ್ ಹತ್ರ ಹೋಗಿದ್ದರು. ಪುಟಾಣಿನೂ ಕರ್ಕೊಂಡು ಹೋಗಿದ್ದಾರೆ ಇವತ್ತು. ಯಾಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಅಪ್ಪನ್ನ ನೋಡ್ಬಿಟ್ಟ ತುಂಬ ಹಠ ಮಾಡೋಕ್ಕೆ ಶುರು ಮಾಡ್ಕೊಂಡ, ನಾನು ಬರ್ತೀನಿ ಅಂತ ಹೇಳಿ. ಸೊ ಹರ್ಷನೂ ಅಷ್ಟೇ, ಏನು ಕೆಲಸ ಇಲ್ಲ, ಹೀಗೆ ಹೋಗಿ ಬರ್ತೀನಿ ಅಂತ ಹೇಳಿ. ಆ್ಯಂಡ್ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಪುಟಾಣಿನ ಇಟ್ಕೊಂಡು ಕೆಲಸ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಅವನನ್ನ ತುಂಬ 5 ನಿಮಿಷಕ್ಕಾಗೋದು 1 ಗಂಟೆವರೆಗೂ ಆಗುತ್ತೆ. ಸೊ ಹಾಗಾಗಿ ನಿನಗೂ ಈಸಿ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋದರು. ಸೊ ಎಸ್, ನಾನು ಬೆಳಗ್ಗೆನೆ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಆ್ಯಂಡ್ ಅವರಿಬ್ರಿಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೀನಿ. ಅವ್ರು ಬಂದಮೇಲೆ ಬಿಸಿಯಾಗಿ ತಿಂಡಿ ಮಾಡ್ಕೊಡೋಣ ಅಂತ ಹೇಳಿ. ಇವತ್ತು ಉಪ್ಪಿಟ್ಟು ಜೊತೆಗೆ ಯೂಶ್ವಲಿ ಕೇಸರಿಬಾತ್ ಮಾಡ್ತಿರ್ತೀನಿ. ಸ್ವಲ್ಪ ಬೇರೆ ಥರ ಇರಲಿ ಅಂಥೇಳಿ ಶಾವಿಗೆ ಕೇಸರಿಬಾತ್ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಬೆಳಗ್ಗೆನೇ ಇದ್ದು ಬೇಗನೆ ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಅದೊಂಥರ ವೈಬ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ಎಸ್, ಸ್ಪೆಷಲಿ ಇವತ್ತು ಹರ್ಷನ್ ಬರ್ಡೇ ಇದೆಯಲ್ಲ, ಒಂಥರ ಹಬ್ಬದ ವಾತಾವರಣ. ಸೊ ನೋಡ್ತಾ ಇರ್ಬೋದು ನನ್ನ ಪುಟ್ಟಣ ಎಷ್ಟು ಹ್ಯಾಪಿಯಾಗಿದ್ದಾನೆ ಅಂಥೇಳಿ. ಬೆಳಗ್ಗೆನೇ ಅವ್ರ ಅಪ್ಪನ ಜೊತೆ ಹೋಗಿ ರೌಂಡ್ ಹಾಕ್ಕೊಂಡು ಬಂದೆ ಅಂಥೇಳಿ ಭಾಳ ಖುಷಿಯಾಗಿದ್ದ. ಆ್ಯಂಡ್ ಇನ್ನು ಅವ್ರು ಬಂದ ತಕ್ಷಣ ಇಬ್ಬರು ಕೂಡ ಫ್ರೆಶ್ ಅಪ್ ಆಗಿ ಇವಾಗ ಅಪ್ಪ ಮಗ ಇಬ್ಬರು ಕೂಡ ಪೂಜೆ ಮಾಡ್ತಾಯಿದ್ದಾರೆ ಫಸ್ಟು.
ಸೊ ಹರ್ಷ ಮತ್ತು ಪುಟಾಣಿ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸೋಷ್ಟ್ರಲ್ಲಿ ತಿಂಡಿ ಕೂಡ ರೆಡಿ ಆಯಿತು. ಸೊ ಇವಾಗ ಫಸ್ಟ್ ನಾವು ತಿಂಡಿನ ತಿಂದು ಇವತ್ತು ಸೋಮವಾರ ಅಲ್ಲ, ಜೊತೆಗೆ ಹರ್ಷನ ಹುಟ್ಟಿದ ಹಬ್ಬ ಕೂಡ ಫಸ್ಟ್ ನಾವು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸಿ ಇವಾಗ ನಾವು ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ. ಸೊ ನನಗೆ ನಾರ್ಮಲ್ ಚೆಕಪ್ ಇತ್ತು ಆ್ಯಂಡ್ ಜೊತೆಗೆ ಇವತ್ತು ಸ್ಕ್ಯಾನಿಂಗ್ ಕೂಡ ಇತ್ತು. ಸೊ ಹಾಗಾಗಿ ಮಂಡ್ಯಕ್ಕೆ ಹೊರಟ್ವಿ. ನನಗಿನ್ನ ವೀಡಿಯೋಸ್ ಏನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ, ದಿನ ಎಲ್ಲ ಹಾಸ್ಪಿಟಲಲ್ಲೇ ಕಳೆದೆ. ಸೊ ಬ್ಲಡ್ ಟೆಸ್ಟ್ ಅಂತೆ, ಸ್ಕ್ಯಾನಿಂಗ್ ಅಂತೆ, ಅದೆಲ್ಲ ರಿಪೋರ್ಟ್ಸ್ ಎಲ್ಲ ವೆಯ್ಟ್ ಮಾಡಿ ಆಲ್ಮೋಸ್ಟ್ ಸಂಜೆ ಆಗೇ ಹೋಯಿತು. ತುಂಬ ಸ್ಟ್ರೆಸ್ಫುಲ್ಲಾಗಿತ್ತು ಇವತ್ತಿನ ದಿನ ಎಲ್ಲ. ನಾನು ತುಂಬ ಪೀಸಾಗಿರಬೇಕು ಅಂದ್ಕೊಂಡೆ, ಬಟ್ ಎಸ್ ಅಲ್ಲಿಂದ ಬಂದಮೇಲೆ ಇವತ್ತು ಸೋಮವಾರ ನಾನ್ ವೆಜ್ ಏನೂ ಮಾಡೋಕ್ಕಾಗಲ್ಲ. ಸೊ ಹರ್ಷಂಗೆ ಏನೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ಮಾಡ್ಕೊಳ್ಬೇಕು ಅಂತೇಳಿ ಇವಾಗ ಜಾಮೂನ್ ಮಾಡ್ತಾಯಿದ್ದೀನಿ ಆ್ಯಂಡ್ ಜೊತೆಗೆ ಅವರಿಗೆ ಹಾಗೆ ಬೋಂಡ ಮಾಡ್ಕೊಡೋಣ ಅಂಥೇಳಿ ಎಲ್ಲ ಮಾಡಿಕೊಡ್ತಾಯಿದ್ದೀನಿ. ಸೊ ಲೇಟ್ ಆಗೋಯಿತು, ಇನ್ನು ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇನ್ನೊಂದು 2 or 3 ಡೇಸ್ ಆದಮೇಲೆ ಎಗೈನ್ ಇವಾಗ ನಾವು ಮಂಡ್ಯ ಹೋಗ್ತಾಯಿದ್ದೀವಿ. ಸೊ ಇವತ್ತು ಸ್ಪೆಸಿಫಿಕ್ಕಾಗಿ ನಾವು ಶಾಪಿಂಗ್ ಹೋಗಬೇಕು ಅಂತಲೇ ಹೋಗ್ತಾ ಇರೋದು. ಸೊ ಹರ್ಷನ್ ಬರ್ಡೇ ದಿನ ನಾವು ಕಂಪ್ಲೀಟ್ ಡೇ ಎಲ್ಲ ನಾವು ಹಾಸ್ಪಿಟಲಲ್ಲೇ ಕಳೆದಿದ್ದ ಕಾರಣ ನಾವು ಇನ್ನೂ ಶಾಪಿಂಗ್ ಎಲ್ಲ ಏನೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಎಸ್ ಇನ್ನೊಂದು ಸ್ಪೆಷಲ್ ಡೇ ಇದೆ ಇದೇ ಅಂತ. ಸೊ ಹಾಗಾಗಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂಥೇಳಿ ನಾವು ಇವತ್ತು ಮಂಡ್ಯಕ್ಕೆ ಹೋಗ್ತಾಯಿದ್ದೀವಿ. ಈ ಬಿಸಿಲಲ್ಲಿ ಪುಟಾಣಿನ ಕರ್ಕೊಂಡು ಅವನಂತೂ ಫುಲ್ಲು ಚೇಷ್ಟೆ ತಿಮ್ಮ ಆಗೋಗ್ಬಿಟ್ಟಿದ್ದಾನೆ. ಸೊ ಅವನನ್ನು ಇಟ್ಕೊಂಡು ಏನಾದರೂ ಶಾಪಿಂಗ್ ಮಾಡೋದು ಅಂದರೆ ಏನೋ ಒಂದು ಯುದ್ಧನ ಸಾಧಿಸಿರೋ ಥರ ಫೀಲ್ ಅಂತ ಅನ್ನಿಸ್ತಿರುತ್ತೆ. ಆ್ಯಂಡ್ ಜೊತೆಗೆ ನಾವು ಇವಾಗ ಕನಕ್ ಭವನ್ ಹತ್ರ ಬಂದಿದ್ದೀವಿ. ಇದು ಸೀರೆ ಸಂಭ್ರಮ ನಡೀತಾ ಇತ್ತು. ಸೊ ಯೂಶ್ವಲಿ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರಾಲ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ. ಇಲ್ಲಿ ಸೀರೆ ಸಂಭ್ರಮ ನಡೀತಾ ಇತ್ತು. ಸೊ ಹೋಗಿ ಬರೋಣ, ನಾನು ನೋಡೋಣ ಹೇಗಿರುತ್ತೆ ಅಂತ ಹೇಳಿ, ಸೀರೆ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ಬಂದ್ವಿ. ಆ್ಯಂಡ್ ನನಗೆ ಯೂಶ್ವಲಿ ಜಾಸ್ತಿ ಜನಸಂದಣಿ ಎಲ್ಲಿರುತ್ತೆ ಅಲ್ಲಿ ಸ್ವಲ್ಪ ಬೇಗನೆ ನನಗೆ ಸ್ವಲ್ಪ ಇರಿಟೇಟ್ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ನನಗೆ ಏನೇ ಶಾಪಿಂಗ್ ಮಾಡಬೇಕು ಅಂದರೂ ತುಂಬ ಪೀಸ್ಫುಲ್ಲಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಆ್ಯಂಡ್ ಅಲ್ಲೊಂದು 1/2 hour ಕೂಡ ಇರಲಿಲ್ಲ, ಹೊರಟು ಬಂದುಬಿಟ್ಟೆ. ಇನ್ನು ಪುಟಾಣಿಗೆ ಶಾಪಿಂಗ್ನ ಶುರು ಮಾಡೋದಕ್ಕೆ ಅಂತೇಳಿ ಎಷ್ಟು ಸರ್ಚ್ ಮಾಡಿದ್ದೀನಿ ಅಂತ ಅಂದರೆ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ತಾನೇ ಇರಲಿಲ್ಲ. ಎಷ್ಟು ಶಾಪ್ಸ್ನ ಸುತ್ತಿದ್ವಿ ಅಂತ ಅಂದರೆ, ಈಗ ಫಸ್ಟ್ ನಾವು ಜಿಕೋಡಿಗೆ ಬಂದ್ವಿ. ನನಗೆ ಇಷ್ಟ ಆದರೆ ಅವನಿಗೆ ಸೈಜು ಸೆಟ್ ಆಗ್ತಿರ್ಲಿಲ್ಲ, ಸೈಜ್ ಸೆಟ್ ಆದರೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ನೆಕ್ಸ್ಟ್ ನಾವು ಫಸ್ಟ್ ಕ್ರೈಗೆ ಬಂದ್ವಿ. ಸೊ ನೋಡೋಣ ಫಸ್ಟ್ ಕ್ರೈಲಿ ಹೇಗಿದೆ ಅಂತ ಹೇಳಿ. ಸೊ ಎಸ್ ನೋಡ್ತಾ ಇರ್ಬೋದು, ಎಲ್ಲೇ ಕರ್ಕೊಂಡು ಹೋಗ್ಬಿಟ್ರು ಪುಟಾಣಿ ಇದೆಲ್ಲ ನನಗೆ ತುಂಬ ಚಿರಪರಿಚಿತವಾಗಿದೆ ಜಾಗ ಅನ್ನೋ ಥರ ಆರಾಮಾಗಿ ಅವನೇ ಹೊರಟೋಗ್ತಾನೆ. ಸೊ ಅವನ ಮೇಲೆ ನಮ್ಮ ಇಬ್ಬರು ಕಣ್ಣು ಕೂಡ ಅವನ ಮೇಲೆ ಇರಬೇಕು, ಅಷ್ಟು ತುಂಟ ಆಗೋಗ್ಬಿಟ್ಟಿದ್ದಾನೆ ಅವನು. ಅಂತೂ ನಾವು ಓದ್ ಕಡೆ ಎಲ್ಲ ಒಂದೊಂದು ಶಾಪಿಂಗ್ ಅಂತೂ ಆಗ್ತಾಯಿತ್ತು. ಬಟ್ ನಾನು ಮೆಂಟಲಿ ಪ್ರಿಪೇರ್ ಆಗಿದ್ದೆ, ನನ್ನ ಮಗನಿಗೆ ಇದಿದೆ ಕೊಡಿಸ್ಬೇಕು, ಹೀಗೆ ಇರಬೇಕು ಅಂತ ಹೇಳಿ. ನನ್ನ ಎಕ್ಸ್ಪೆಕ್ಟೇಷನ್ ಅಷ್ಟು ರೀಚ್ ಆಗ್ತಾ ಇರಲಿಲ್ಲ. ಜೊತೆಗೆ ನಾನಂತೂ ಇವತ್ತು ಅಷ್ಟನ್ನು ಎಷ್ಟು ಸುತ್ತಿಸಿದ್ದೀನಿ ಅಂತ ಅಂದರೆ ಅವ್ರು ನನಗೆ ಹೇಳ್ತಾಯಿದ್ರು, ಒಂಥರ ಅತೃಪ್ತ ಆತ್ಮ ಥರ ಆಗೋಗ್ಬಿಟ್ಟಿದ್ಯಾ ನೀನು, ಇವಾಗ ನನ್ನ ಮಗನಿಗೆ ಏನೂ ಗೊತ್ತಾಗ್ತಾ ಇಲ್ಲ, ಅವನಿಗೆ ಗೊತ್ತಾಗೋಕ್ಕೆ ಶುರು ಆದಮೇಲೆ ಅವನು ಇನ್ನೆಷ್ಟು ನನ್ನನ್ನು ಎಲ್ಲ ಕಡೆ ಇಬ್ಬರು ಸೇರ್ಕೊಂಡು ಎಷ್ಟು ಸುತ್ತಿಸ್ತಿರೋ ಅಂತ ಹೇಳಿ. ಈಗ ನೆಕ್ಸ್ಟ್ ನಾವು ಝುಡಿಯೋಗೆ ಬಂದ್ವಿ. ಫೈನಲಿ ಅಲ್ಲೂ ಒಂದಿಷ್ಟು ಶಾಪಿಂಗ್ ಎಲ್ಲ ಆಯಿತು. ನೆಕ್ಸ್ಟ್ ಇವಾಗ ಈಸಿ ಬೈಗೂ ಬಂದ್ವಿ. ನಾವಂತೂ ಇವತ್ತು ಎಂಟೈರ್ ಮಂಡ್ಯ ಬರೋ ಶಾಪೆಲ್ಲ ಸುತ್ತಬಿಟ್ಟಿದ್ದೀನಿ. ನಿಜ ಹೇಳಬೇಕು ಅಂದರೆ ನನ್ನ ಶಾಪಿಂಗ್ ಕಂಪ್ಲೀಟ್ ಆಗಲೇ ಇಲ್ಲ. ಸೊ ನಾನು ನನ್ನ ಆಪತ್ ಬಾಂಧವೆ ನನ್ನ ತಂಗಿಗೆ ಕಾಲ್ ಮಾಡಿದೆ. ಸೊ ಪುಟಾಣಿ ಅವ್ರು ಚಿಕ್ಕಿ ಅದನ್ನು ಕಂಪ್ಲೀಟ್ ಮಾಡಿದ್ಲು. ಸೊ ಅವಳು ಬೆಂಗಳೂರಲ್ಲೇ ಒಂದಿಷ್ಟು ಶಾಪೆಲ್ಲ ಮಾಡಿದ್ದಾಳೆ, ಮೊದಲೇ ಮಾಡಿದ್ಲು. ಆ್ಯಂಡ್ ಜೊತೆಗೆ ಇನ್ನೂ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಳು. ಸೊ ಫೈನಲಿ ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಆ್ಯಂಡ್ ಇವಾಗ ಮನೆಗೆ ಬಂದು ಪುಟಾಣಿಗೆ ಇವಾಗ ಸಂಜೆ ಸ್ನ್ಯಾಕ್ಸಿಗೆ ಗಂಡಿಗೆ ಸೊಪ್ಪಿತ್ತು. ಸೊ ಸ್ವಲ್ಪನೇ ಇದ್ದಿದ್ದು. ಸೊ ಪುಟಾಣಿಗೆ ಅದನ್ನು ಸಪ್ರೇಟಾಗಿ ಅವನಿಗೆ ಮೊಟ್ಟೆ ಎಲ್ಲ ಹಾಕಿ ಫ್ರೈ ಮಾಡಿ ಕೊಟ್ಟೆ. ಇನ್ನು ರಾತ್ರಿ ಡಿನ್ನರ್ಗೆ ಅಂತ ಹೇಳಿ ಇವತ್ತು ಚಪಾತಿ ಮತ್ತು ಎಗ್ ಬುಜ್ಜಿ ಮಾಡ್ತಾಯಿದ್ದೀನಿ. ಸೊ ಎಸ್ ಇವತ್ತಿನ ವ್ಲಾಗ್ ಈ ಥರ ಇತ್ತು. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಒಂದು ಪುಟ್ಟ ಲೈಕ್, ಶೇರ್, ಕಮೆಂಟ್ ಆಗಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರೋವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ನು ಕೂಡ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.